ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡು ಮಹಾದೇವಿ, ನಮ್ಮ ಸಂಪ್ರದಾಯದಂತೆ ದೀಕ್ಷೆಯಾಗುವುದು ಗರ್ಭಿಣಿಯಾದ ಹೆಣ್ಣಿಗೆ ಗರ್ಭದೀಕ್ಷೆ, ಜನನದ ನಂತರ ಲಿಂಗಧಾರಣೆ, ಪ್ರೌಢಾವಸ್ಥೆ ಅಥವಾ ಕನ್ಯಾವಸ್ಥೆಗೆ ಬರುತ್ತಿದ್ದಂತೆ ಈ ಲಿಂಗ ದೀಕ್ಷೆ, ಹೀಗೆ 3 ಹಂತಗಳಲ್ಲಿ ದೀಕ್ಷೆಯಾಗುವುದು ಮಹಾದೇವಿ. ನಿನಗೆ ಮೊದಲೆರಡಿನ ಲಿಂಗ ದೀಕ್ಷೆಗಳು ಸಂಪೂರ್ಣಗೊಂಡಿವೆ. ಹುಟ್ಟಿದ 5ನೆಯ ದಿನದಂದು ಅಥವಾ 12ನೆಯ ದಿನದಂದು ಧರಿಸುವುದೇ ಲಿಂಗಧಾರಣೆ. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದ ಮೇಲೆ ಗುರುವಿನ ಮುಖಾಂತರ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಶಿವದೀಕ್ಷೆ ನೀಡುವುದೇ ಈ ಇಷ್ಟಲಿಂಗ ದೀಕ್ಷೆ. ನೋಡು ಮಹಾದೇವಿ, ಅಂದು ನಿನ್ನ ಬಾಲ್ಯಾವಸ್ಥೆಯಲ್ಲಿ ಧರಿಸಿದ ಲಿಂಗವೇ ನಿನ್ನ ಆತ್ಮಲಿಂಗ. ಅದಕ್ಕೆ ಹೊಳಪುಳ್ಳ ಕಪ್ಪು ಬಣ್ಣ ಧರಿಸಿ ಕಂತಿ ಕೂಡಿಸುವುದೇ ಸೃಷ್ಟಿಯ ಕುರುಹು ಬ್ರಹ್ಮಾಂಡ ಸ್ವರೂಪಿ ಪರಮಾತ್ಮ ಇಷ್ಟಲಿಂಗ. ಸ್ವೀಕರಿಸು ಮಹಾದೇವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಟ್ಟಾರೆ ಹೇಳಬೇಕಾದರೆ ಆತ್ಮನು ಪರಮಾತ್ಮನಲ್ಲಿ ಲೀನವಾದಂತೆ ಈ ಇಷ್ಟಲಿಂಗ. ಇದಕ್ಕೆ ಜಾತಿ, ವರ್ಗ, ವರ್ಣ ಬೇರಾವುದೂ ಇಲ್ಲ. ಸಮಾನತೆಯ ಸಂಕೇತವೇ ಈ ಇಷ್ಟಲಿಂಗ. ಇನ್ನು ಮುಂದೆ ನೀನು ನಿತ್ಯ ಪರಮಾತ್ಮನಲ್ಲಿ ಲೀನವಾದ ಆತ್ಮವನ್ನು ಪೂಜಿಸು. ಶರಣ ಸತಿ ಲಿಂಗಪತಿ, ಶರಣ ಸತಿ ಲಿಂಗಪತಿ. ಚನ್ನಮಲ್ಲಿಕಾರ್ಜುನನೇ ನಿನ್ನ ಪತಿಯೆಂದು ಪೂಜಿಸು, ಧ್ಯಾನಿಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊರೆದು ಭಕ್ತಿ ಎಂದೆಣಿಸಿದ ಗುರುವೇ, ಭವಿ ಎಂಬುದು ತೊರೆದು ಭಕ್ತಿ ಎಂದೆಣಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಳೆದು ಭಕ್ತಿ ಎಂದೆಣಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣು, ಶರಣು ಶರಣು. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ. ಭವಿಯಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ನಮೋ. ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ, ನಮೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶರಣು ಶರಣಾರ್ಥಿ ಗುರುದೇವ.